ಲೇ ಮಗ, ಈ ಬಿಲ್ ಗೇಟ್ಸ್ ಏನೋ ಮಾಡ್ತಿದ್ದಾನೆ ಅನ್ಕೊಂಡೆ, ಆದ್ರೆ ಈ ಮನುಷ್ಯ ಮಾಡ್ತಿರೋದು ಕೇಳಿದ್ರೆ ಶಾಕ್ ಆಗ್ತೀಯ. ನಂಬ್ತೀಯೋ ಬಿಡ್ತೀಯೋ, ಇವನು ಸೊಳ್ಳೆಗಳನ್ನೇ ರೆಡಿ ಮಾಡೋ ಒಂದು ಬೃಹತ್ ಫ್ಯಾಕ್ಟ್ರಿಗೆ ದುಡ್ಡಾಗ್ತಿದ್ದಾನೆ. ತಿಂಗಳಿಗೆ ಬರೋಬ್ಬರಿ 12 ಕೋಟಿ ಸೊಳ್ಳೆಗಳನ್ನ ರೆಡಿ ಮಾಡಿ ಸಿಟಿಗಳಿಗೆ ಬಿಡ್ತಿದ್ದಾರಂತೆ. ಜನರೆಲ್ಲ ಏನಪ್ಪ ಇದು ಪ್ರಕೃತಿ ಜೊತೆ ಆಟ ಆಡ್ತಿದ್ದಾರಾ ಅಂತ ಬೆಸ್ಟ್ ಬಿದ್ದಿದ್ದಾರೆ. ಬ್ರೆಜಿಲ್ ಇರಲಿ, ಅಮೆರಿಕದ ಫ್ಲೋರಿಡಾ ಇರಲಿ, ಎಲ್ಲ ಕಡೆ ಈ ವರ್ಲ್ಡ್ ಮಸ್ಕಿಟೋ ಪ್ರೋಗ್ರಾಮ್ ಫ್ಯಾಕ್ಟ್ರಿಗಳು ಓಪನ್ ಆಗಿಬಿಟ್ಟಿವೆ. ಆದರೆ ಅಸಲಿ ಮ್ಯಾಟರ್ ಕೇಳು, ಇದು ಸುಮ್ಮನೆ ಸೊಳ್ಳೆ ಬಿಡೋ ಪ್ಲಾನ್ ಅಲ್ಲ. ಈ ಸೊಳ್ಳೆಗಳ ಒಳಗೆ ವೋಲ್ಬಾಕಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾ ಸೇರಿಸ್ತಾರೆ. ಈ ಬ್ಯಾಕ್ಟೀರಿಯಾ ಸೊಳ್ಳೆ ಬಾಡಿ ಒಳಗೆ ಹೋದರೆ ಸಾಕು, ಆ ಸೊಳ್ಳೆಗೆ ಡೆಂಗ್ಯೂ, ಚಿಕನ್ ಗುನ್ಯಾ ಅಥವಾ ಝೀಕಾ ವೈರಸ್ ಹರಡೋ ಪವರೇ ಇರಲ್ಲ. ಅಂದರೆ ಇವು ಡ್ಯಾಮೇಜ್ ಇಲ್ಲದೆ ಇರೋ ಸಾಚಾ ಸೊಳ್ಳೆಗಳು. ಜನರೇನೋ ಫ್ಯಾಕ್ಟ್ರಿಯಲ್ಲಿ ಸೊಳ್ಳೆ ಮಾಡ್ತಾರೆ ಅಂದ ತಕ್ಷಣ ಪೆಚ್ಚಾಗ್ತಾರೆ, ಆದರೆ ರಿಸಲ್ಟ್ ನೋಡಿದ್ರೆ ಫುಲ್ ಫಿದಾ ಆಗಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಈ ಸೊಳ್ಳೆಗಳನ್ನ ಬಿಟ್ಟಿದ್ದಾರೋ ಅಲ್ಲಿ ಡೆಂಗ್ಯೂ ಕೇಸ್ಗಳು 70ರಿಂದ 90% ಕಮ್ಮಿಯಾಗಿವೆ ಅಂತೆ. ವರ್ಷಕ್ಕೆ 200 ಕೋಟಿ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ಜನರಿಗೆ ರೋಗ ಬರಲ್ಲ ಅಂದರೆ ಆ ದುಡ್ಡು ವಸೂಲ್ ಅನ್ಕೋ. ಏನೇ ಹೇಳೋ ಮಗ, ಸೊಳ್ಳೆ ಹೊಡಿಯಕ್ಕೆ ಹೋಗದೆ ಸೊಳ್ಳೆನೋ ಇಟ್ಕೊಂಡು ಡೆಂಗ್ಯೂ ಹೊಡಿಯೋ ಪ್ಲ್ಯಾನ್ ಮಾತ್ರ ಕಿರಾತಕ್ಕಾಗಿದೆ ಅಲ್ವಾ?